ಕುಂಭ ರಾಶಿಯವರ ಹೃದಯದಲ್ಲಿ ಇಂದು ಏನೋ ಒಂದು ಶಾಂತಿಯಾದ ಬಿರುಗಾಳಿ ಬೀಸುತ್ತಿದೆ. ಹೊರಗೆ ಎಲ್ಲವೂ ನಿಶ್ಶಬ್ದವಾಗಿ ಇದ್ದರೂ ಒಳಗೆ ಏನೋ ಕರಗುತ್ತಿದೆ. ಕರ್ಮದ ಚಕ್ರ ನಿಧಾನವಾಗಿ ತಿರುಗುತ್ತಿದೆ. ಬಹುವರ್ಷಗಳಿಂದ ಬಂದಿದ್ದ ಅಜ್ಞಾತ ತಡೆಗಳು ಕರಗಲು ಶುರುವಾಗಿವೆ. ಏನೋ ಕತ್ತಲೆಯ ಹಿಂದಿನ ಬೆಳಕು ಒಂದು ಕಣ್ಮುಂದೆ ಕಾಣಿಸುತ್ತಿದೆ. ಅದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಮುನ್ನುಡಿ. ಕುಂಭರೇ, ನೀವು ಬುದ್ಧಿವಂತರು, ವಿಶ್ಲೇಷಕರು, ವಿಚಾರದಲ್ಲಿ ಆಳಬುದ್ಧಿಯವರೂ ಹೌದು. ಆದರೆ ಇತ್ತೀಚೆಗೆ ನಿಮಗೆ ಒಂದೇ ಪ್ರಶ್ನೆ ಹಿಂಸಿಸುತ್ತಿದೆ: ನಾನು ಇಷ್ಟು ಪ್ರಯತ್ನಿಸಿದ್ದೂ ಫಲ ಸಿಗದೆ ಹೋದದ್ದು ಯಾಕೆ? ಆ ಕಾರಣ ತುಂಬಾ ಸೂಕ್ಷ್ಮ. ಅದೇ ಕಾರಣ ನಿಮ್ಮ ಭಾಗ್ಯ ಬಾಗಿಲು ಮುಚ್ಚಿದಂತೆ ಅನುಭವವಾಗುತ್ತಿದೆ. ಈ ಬಾಗಿಲನ್ನು ತೆರೆಯಲು ಬೇಕಾದುದು ಯಾವುದೋ ದೊಡ್ಡ ಯಜ್ಞವಲ್ಲ, ಯಾವುದೋ ಕಣ್ಣಿಗೆ ಕಾಣದ ಶಕ್ತಿ ಕಾರ್ಯವಲ್ಲ. ಅದು ನಿಮ್ಮೊಳಗಿನ ಒಂದು ಮನೋಭಾವ ಬದಲಾವಣೆ. ಅದು ನಂಬಿಕೆ. ತನ್ನ ಒಳಹಾಡಿನ ನಂಬಿಕೆಯೇ ನಿಮಗೆ ಭಾಗ್ಯದ ಬಾಗಿಲು ತೆಗೆಯುವ ಶಕ್ತಿ ನೀಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಗುರುಗ್ರಹವು ನಿಮ್ಮ ದಶಮಸ್ಥಾನದಿಂದ ಲಾಭಭಾಗವನ್ನು ಪ್ರಕಾಶಿಸುತ್ತಿದ್ದಾನೆ. ಅದು ಕೆಲಸ, ದಂಧೆ, ಉದ್ಯೋಗದ ಕ್ಷೇತ್ರಗಳಲ್ಲಿ ಮುಚ್ಚಿಟ್ಟ ಅವಕಾಶಗಳನ್ನು ನಿಧಾನವಾಗಿ ಎಬ್ಬಿಸುತ್ತಿದೆ. ನಿಮಗೆ ಕಳೆದ ಕೆಲವು ತಿಂಗಳುಗಳಲ್ಲಿ ಕೆಲವರಿಂದ ಮೋಸವಾದ ಅನುಭವಗಳು ಆಗಿರಬಹುದು. ಸ್ನೇಹ, ಪ್ರೀತಿಯ ವಿಷಯದಲ್ಲಿಯೂ ಕೆಲಹಂಗುಗಳು ಉಂಟಾಗಿರಬಹುದು. ಆದರೆ ಗುರುಗುಹನ ಅನುಗ್ರಹದಿಂದ ಈಗ ನಿಮಗೆ ಅದೇ ನೋವು ಹೊಸ ದಿಕ್ಕಿನ ಬೆಳಕಾಗಿ ಪರಿವರ್ತನೆಗೊಳ್ಳಲಿದೆ. ನೀವು ಹಿಂದೆ ಕಳೆದುಕೊಂಡದ್ದು ಪುನಃ ದೊರಕುವುದು ಮಾತ್ರವಲ್ಲ, ಅದ್ಭುತ ರೀತಿಯಲ್ಲಿ ದೊರಕುವುದು. ಶನಿ ನಿಮ್ಮ ಸ್ವಗ್ರಹದಲ್ಲಿ ಕುಳಿತು ನಿಮಗೆ ಶಾಂತಿಯನ್ನು ಕಲಿಸುತ್ತಿದ್ದಾನೆ. ಶನಿಗ್ರಹದ ಪಾಠ ಎಂದರೆ ಕಷ್ಟದಲ್ಲೂ ಧೈರ್ಯ ಉಳಿಸಿಕೊಳ್ಳುವುದು. ಶನಿಯ ದೃಷ್ಟಿ ನಿಮ್ಮ ಹೃದಯದ ಲೋಕಕ್ಕೆ ಬೀಳುತ್ತಿದೆ. ಈ ದಿನಗಳಲ್ಲಿ ಆತ್ಮಸಂಧಾನ, ಶೃಂಗಾರ ವರ್ಜನೆ ಮತ್ತು ನಿಜವಾದ ಪ್ರಾಮಾಣಿಕತೆಯ ಪರೀಕ್ಷೆ ನಡೆಯುತ್ತಿದೆ. ನೀವು ಓಡಬಾರದ ಸಮಯವಿದು. ಶನಿ ಹೇಳುತ್ತಾನೆ, ತಡೆಯು ದೇವರ ವಿಳಂಬ ಮಾತ್ರ, ಅಡ್ಡಿ ಅಲ್ಲ. ನೀವು ಒಮ್ಮೆ ಆ ಅರಿವಿನಲ್ಲಿ ನಿಲ್ಲುತ್ತೀರಾ ಅಂದರೆ ಶನಿ ತಾನೇ ನಿಮಗೆ ಪಾಠದ ನಂತರ ಫಲ ನೀಡುತ್ತಾನೆ. ರಾಹು ಮತ್ತು ಕೇತುಗಳು ಇತ್ತೀಚೆಗೆ ನಿಮ್ಮ ಚಿಂತನ ಕ್ಷೇತ್ರದೊಳಗೆ ನೆರಳಿನವರಾಗಿ ಸಂಚರಿಸುತ್ತಿದ್ದಾರೆ. ರಾಹುವಿನ ಪರಿವರ್ತನಾ ಶಕ್ತಿ ನಿಮ್ಮ ಯೋಜನೆಗಳನ್ನು ಅನಿರೀಕ್ಷಿತ ಮಾರ್ಗಗಳ ಮೂಲಕ ಮುನ್ನಡೆಸಬಹುದು. ಕೆಲ ಸಂದರ್ಭಗಳಲ್ಲಿ ನಿಮಗೆ ಭಯವೂ ಉಂಟಾಗಬಹುದು. ಏಕೆಂದರೆ ಎಲ್ಲವೂ ನಿಮ್ಮ ನಿಯಂತ್ರಣದ ಹೊರಗೆ ಹೋಗುತ್ತಿರುವಂತೆ ಕಾಣುತ್ತದೆ. ಆದರೆ ಕುಂಭರೇ, ನಿಮ್ಮ ಅಂತರಂಗದ ಧ್ವನಿ ಕೇಳಿ ನೋಡಿ. ಅದು ನಿಮಗೆ ಹೇಳುತ್ತದೆ, ಇದು ನಾಶವಲ್ಲ, ಇದು ಪುನರುತ್ಪತ್ತಿಯೇ. ಹಳೆಯದನ್ನು ನಾಶ ಮಾಡುವ ಮೂಲಕ ಹೊಸ ಭವಿಷ್ಯ ನಿರ್ಮಾಣವಾಗುತ್ತಿದೆ. ಮುಚ್ಚಿದ ಭಾಗ್ಯದ ಬಾಗಿಲು ತೆಗೆಯಲು ನಿಮಗೆ ಬೇಕಾದ ಒಂದು ಮಾತ್ರ ಕ್ರಮ ಎಂದರೆ ನಿಮ್ಮ ಹೃದಯವನ್ನು ಮೃದುಗೊಳಿಸುವುದು. ಅಹಂಕಾರ, ಅನುಮಾನ, ನಿರಾಸೆ, ಈ ಮೂರು ಭಾವನೆಗಳ ನಾಶವಾದ ಕ್ಷಣದಲ್ಲೇ ದೈವದ ಅನುಗ್ರಹ ಒಳಬರುತ್ತದೆ. ನೀವು ಅಳುತ್ತಿದ್ದೀರಿ, ಕಾಯುತ್ತಿದ್ದೀರಿ, ಆದರೆ ದೈವದ ಕೈ ಸಹ ತಾಳ್ಮೆಯಿಂದ ಕಾಯುತ್ತಿದೆ. ನೀವು ಬಿಟ್ಟು ಬಿಡುವ ಆ ಕ್ಷಣದಲ್ಲೇ ನಿಮ್ಮ ಜೀವನದ ಹೊಸ ದಾರಿಯು ತೆರೆದುಕೊಳ್ಳುತ್ತದೆ. ಈ ಮುಂದಿನ 7 ದಿನಗಳು ಅತ್ಯಂತ ಸನ್ನಿವೇಶದ ದಿನಗಳು. ಮೋಡಗಳಂತೆ ಕತ್ತಲೆ ತುಂಬಿದ್ದ ಘಟನೆಗಳು ಬೆಳಕಿನಂತೆ ತೆರೆಯಲಿವೆ. ಗುರು ಮತ್ತು ಶನಿಯ ದೃಷ್ಟಿಯ ಸಂಯೋಗದಿಂದ ಪ್ರಾರಂಭವಾಗುವ ಒಂದು ವಿಚಾರ, ಅದು ನಿಮ್ಮ ಉದ್ಯೋಗ ಮಾರ್ಗದಲ್ಲಿ ಹೊಸ ಅವಕಾಶ ತರಲಿದೆ. ಕೆಲವರಿಗೆ ಹಿರಿಯರಿಂದ ಬೆಂಬಲ ದೊರೆಯಬಹುದು. ಕೆಲವರಿಗೆ ದೂರದ ಸ್ಥಳದಿಂದ ಒಂದು ಸಂದೇಶ, ಒಂದು ಕರೆ, ಒಂದು ಪರಿಚಯ, ಅದು ಮುಂದಿನ ತಿಂಗಳ ಭಾಗ್ಯವನ್ನು ಮರುಬಳಿಕ ನಿರ್ಮಿಸಿ ಕೊಡಬಹುದು. ಆದರೆ ಈ 7 ದಿನಗಳಲ್ಲಿ ನೀವು ನಿಶ್ಚಲವಾಗಿ, ಸೌಮ್ಯವಾಗಿ ಇರಬೇಕು. ಏಕೆಂದರೆ ಶಕ್ತಿ ನಿಮ್ಮೊಳಗೆ ಸಂಗ್ರಹವಾಗುತ್ತಿದೆ. ಮುಂದಿನ 14 ದಿನಗಳಲ್ಲಿ ಹಣಕಾಸಿನ ಕ್ಷೇತ್ರದಲ್ಲಿ ಒಂದು ಅಚ್ಚರಿಯ ಘಟನೆ ಸಂಭವಿಸಬಹುದು. ಬಹುಶಃ ಉಳಿದ ಹಣವು ವಾರಸತ್ವದ ರೂಪದಲ್ಲಿ ಅಥವಾ ಹಳೆಯ ಸಾಲದ ಮರುಪಾವತಿ ರೂಪದಲ್ಲಿ ಹಿಂತಿರುಗಬಹುದು. ಕೆಲವರಿಗೆ ಅನಿರೀಕ್ಷಿತ ಆಸ್ತಿ ವಿಷಯದ ಪರಿಹಾರವೂ ದೊರೆಯಬಹುದು. ಆದರೆ ಗುರು ಎಚ್ಚರಿಸುತ್ತಾನೆ, ಲಾಭಕ್ಕೆ ಮುಂಚೆ ಪರಿಶುದ್ಧತೆ ಅಗತ್ಯ. ಹಣ ನಿಮಗೆ ಸಿಗಬಹುದು, ಆದರೆ ಅದು ನಿಮ್ಮ ಮನಸ್ಸು ಶಾಂತವಾಗಿರುವಾಗ ಮಾತ್ರ ಉಳಿಯುತ್ತದೆ. ಕುಟುಂಬದ ವಿಷಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಲ್ಪ ಸಂಭಾಷಣೆಗಳು ಗಾಜಿನಂತೆ ಒಡೆಯಿರುವಂತೆ ಅನ್ನಿಸಿರಬಹುದು. ಪ್ರತಿದಿನದ ಮಾತುಗಳು ಕೂಡ ಕಠಿಣವಾಗಿ ತಟ್ಟುತ್ತಿದ್ದಿರಬಹುದು. ಆದರೆ ಈ ಸಮಯದಲ್ಲಿ ಶನಿಯ ಪಾಠವೇ ಮುಖ್ಯ. ಕಠಿಣ ಮಾತು ಮೌನದಿಂದ ಕರಗುತ್ತದೆ. ಶಕ್ತಿ ದೊರೆಯುವುದು ಕ್ಷಮೆಯಿಂದ, ಜಯ ದೊರೆಯುವುದು ತಾಳ್ಮೆಯಿಂದ. ಈ ಕೆಲ ದಿನಗಳಲ್ಲಿ ನಿಮ್ಮ ಮೌನವೇ ಸಂಬಂಧ, ಬಾಂಧವ್ಯ ರಕ್ಷಿಸುತ್ತದೆ. ಹಿಂದಿನ ತಪ್ಪುಗಳ ಕುರಿತು ಮನಸ್ಸಿನಲ್ಲಿ ವಿಷಾದ ಬೆಳೆಸದೆ ಹಳೆಯದನ್ನು ಕ್ಷಮಿಸಿ ಬಿಡಿ. ಅದರಿಂದಲೇ ಮನೆಯೊಳಗೆ ಬೆಳಕು ಮತ್ತೆ ಹರಿದಾಡುವುದು. ಪ್ರೀತಿಯ ಪ್ರಪಂಚದಲ್ಲಿ ಕುಂಭ ರಾಶಿಯವರು ಈಗ ಆತ್ಮಸ್ಪರ್ಶದ ಹಾದಿಯಲ್ಲಿದ್ದಾರೆ. ನಿಜವಾದ ಪ್ರೀತಿ ಇನ್ನೂ ಕೇವಲ ಮಾತುಗಳ ರೂಪದಲ್ಲಿಲ್ಲ. ಅದು ಪರೀಕ್ಷೆಯ ಗುಂಡಿಯೊಳಗೆ ಬೀಳುತ್ತಿದೆ. ಕೆಲವರು ನಿಮ್ಮ ಜೀವನದಿಂದ ದೂರವಾಗಬಹುದು, ಕೆಲವು ಸಂಬಂಧಗಳು ಮುರಿಯಬಹುದು. ಆದರೆ ಅದರಿಂದ ನೀವು ಕುಸಿಯಬೇಡಿ. ಅವು ಮುರಿಯುವುದು ಹೊಸ, ಶುದ್ಧ ಸಂಬಂಧ ಹುಟ್ಟಿಸಲು.
ನಿಜವಾದ ಆತ್ಮಸಂಗಾತ ನಿಮ್ಮ ಹೃದಯಕ್ಕೆ ಬರೋಣವೆಂಬಾಗಿ ನಿಧಾನವಾಗಿ ಸಮೀಪಿಸುತ್ತಿದ್ದಾನೆಳಿದ್ದಾರೆ. ಆತ್ಮವನ್ನು ಅರಿಯುವ ಈ ಕಾಲದಲ್ಲಿ ಪ್ರೀತಿ ಆಧ್ಯಾತ್ಮಿಕ ಅಭಿವ್ಯಕ್ತಿಯಾಗಿ ಮೂಡುತ್ತದೆ. ಆರೋಗ್ಯದ ವಿಚಾರದಲ್ಲಿ ಮನಸ್ಸಿನ ಒತ್ತಡದಿಂದ ಉಂಟಾಗುವ ದೇಹದ ಅಸ್ವಸ್ಥತೆ ಹೆಚ್ಚಾಗಬಹುದು. ತಲೆನೋವು, ನಿದ್ರಾಹೀನತೆ ಅಥವಾ ರಕ್ತದ ಒತ್ತಡದ ಸಮಸ್ಯೆ ಕಾಣಿಸಬಹುದು. ಆದರೆ ಅದನ್ನು ಔಷಧಿಯಷ್ಟೇ ಅಲ್ಲ, ಧ್ಯಾನದಿಂದ ನಿಯಂತ್ರಿಸಬಹುದು. ಪ್ರತಿದಿನ ಬೆಳಗಿನ ಸಮಯದಲ್ಲಿ 10 ನಿಮಿಷ ಮೌನವಾಗಿ ಕುಳಿತು ಕಣ್ಣನ್ನು ಮುಚ್ಚಿ ಹೃದಯ ಮಧ್ಯದ ಆಳವಾದ ಸ್ಥಳದಲ್ಲಿ ಬೆಳಕನ್ನು ಕಲ್ಪಿಸಿ ಬಾಳಿನ ಶಾಂತಿಯನ್ನು ಆಹ್ವಾನಿಸಿ. ಈ ಒಂದು ಕ್ರಿಯೆಗೆ ಅಸಾಧಾರಣ ಫಲವಿದೆ. ಇದೇ ನಿಮ್ಮ ಬಾಗಿಲು ತೆರೆಸುವ ಮಂತ್ರಾತ್ಮಕ ಕ್ರಮ. ಶಿಕ್ಷಣ, ಅಧ್ಯಯನ ಅಥವಾ ಹೊಸ ಕೌಶಲ್ಯ ಕಲಿಯುವವರಿಗೆ ಗುರುಗ್ರಹದ ಅನುವಾದನೆ ಈಗ ಅಪಾರವಾಗಿದೆ. ಜ್ಞಾನ ಹಾದಿ ಎಳೆಯುತ್ತಿದ್ದರೂ ಫಲ ನಿಧಾನವಾಗಿ ಬರಲಿದೆ. ಆದರೆ ಸ್ತಬ್ಧವಾಗದೆ ಮುಂದುವರಿಯಿರಿ. ನಿಮ್ಮ ಹೆಸರು, ನಿಮ್ಮ ಪ್ರತಿಭೆ ಸಕಾಲದಲ್ಲಿ ಪ್ರತ್ಯಕ್ಷವಾಗಲಿದೆ. ಕೆಲವರಿಗೆ ವಿದೇಶ ಸಂಬಂಧಿತ ಅವಕಾಶಗಳು ಬಾಗಿಲು ತಟ್ಟುತ್ತಿವೆ. ಆದರೆ ವಿಚಿತ್ರವಾಗಿ ಆ ಅವಕಾಶವು ಮೊದಲಿಗೆ ಅಡ್ಡಿಗೆ ಆಗಿದೆ ಎಂದು ಭಾಸವಾಗಬಹುದು. ನಂತರ ಅದು ನಿಮ್ಮ ಜೀವನದ ಪ್ರಮುಖ ಅಧ್ಯಾಯವಾಗಿ ಬೆಳೆಯುತ್ತದೆ. ಅದರಿಂದ ನಿಮ್ಮ ಗೌರವದ ವೃತ್ತಿಗತ ಮರುಸೃಷ್ಟಿ ಸಾಧ್ಯ. ಈ ಕಾಲದ ಆಳದಲ್ಲಿ ಒಂದು ಅಸಾಮಾನ್ಯ ಸಂಧಿಭಾಗ ಇದೆ. ಗುರು ಮತ್ತು ಶನಿಯ ಪರಸ್ಪರ ದೃಷ್ಟಿಯಲ್ಲಿ ಕುಂಭ ರಾಶಿಯವರು ಒಂದು ಕರ್ಮ ಪರ್ಯಾಯ ತಿರುವುದಲ್ಲಿ ನಿಂತಿದ್ದಾರೆ. ಹಳೆಯ ಎಲ್ಲಾ ಪಾಠಗಳು ಈಗ ಸಾರ್ಥಕವಾಗುತ್ತವೆ. ಸಾಕಷ್ಟು ವರ್ಷಗಳಿಂದ ಬಂದ ಕಷ್ಟದ ಪ್ರತಿಫಲ ಈಗ ನಿಮಗೆ ಹನಿಹನಿಯಾಗಿ ಬರುವುದು. ಅದಕ್ಕೋಸ್ಕರ ಅಗತ್ಯವಿರುವ ಒಂದು ಮಾತ್ರ ವಿಷಯ, ಧೃತಿಗೆಡದ ಮನಸ್ಸು. ಏಕೆಂದರೆ ದೊಡ್ಡ ಬದಲಾವಣೆ ಬರೋ ಮೊದಲು ಕತ್ತಲೆ ಬೆಳಕಿಗಿಂತ ಗಂಟೆಗೆ ಉಗ್ರವಾಗುತ್ತದೆ. ಮೂರನೆಯ ದೊಡ್ಡ ಬೆಳವಣಿಗೆ ಮುಂದಿನ ಮತ್ತು ದಿನಗಳಲ್ಲಿ ಪ್ರಭಾವ ಬೀರುತ್ತದೆ. ನಿಮ್ಮ ಜೀವನದ ಒಂದು ಅತಿ ಪ್ರಿಯ ಬಯಕೆ ಸಹಿಯಾದ ರೀತಿಯಲ್ಲಿ ಪೂರ್ಣಗೊಳ್ಳುವುದು. ಕೆಲವರಿಗೆ ಆಸ್ತಿ ವಿಷಯದಲ್ಲಿ ನ್ಯಾಯ, ಕೆಲವರಿಗೆ ಉದ್ಯೋಗದಲ್ಲಿ ತಾತ್ಕಾಲಿಕ ಅಡ್ಡಿಯ ನಂತರ ಪ್ರಮೋಷನ್. ಕೆಲವರು ತಮ್ಮ ಪ್ರತಿಭೆಗೆ ಸ್ಕಂದವಾದ ಗೌರವ ಪಡೆಯಬಹುದು. ಆದರೆ ಯಾರು ನಿಜವಾದ ಧರ್ಮನಿಷ್ಠೆಯಿಂದ, ಕರ್ತವ್ಯಪರತೆಯಿಂದ ಕೆಲಸ ಮಾಡುತ್ತಿದ್ದಾರೋ ಅವರತ್ತ ಸೃಷ್ಟಿಯೇ ತಿರುಗಿ ಆಶೀರ್ವಾದ ಬೀರುತ್ತದೆ. ಆಧ್ಯಾತ್ಮಿಕ ಹಾದಿಯಲ್ಲಿ ಕುಂಭ ರಾಶಿಯವರು ಇದೇ ಕಾಲದಿಂದ ತಮ್ಮ ಆತ್ಮಕ್ಕೆ ಪ್ರಾರ್ಥನೆ ಸಲ್ಲಿಸುವಂತೆ ಆಗುತ್ತದೆ. ಹಳೆಯ ದಿನಗಳಲ್ಲಿ ನೀವು ದೇವರೊಡನೆ ಮಾತನಾಡುತ್ತಿದ್ದ ರೀತಿಯೇ ಬದಲಾಗುತ್ತದೆ. ಈಗ ಅದು ದೇವರಲ್ಲಿ ಬೇಡುವ ಪ್ರಾರ್ಥನೆ ಅಲ್ಲ, ಅದು ದೇವರ ಕೃತಜ್ಞತೆಯಲ್ಲಿ ನೆಲೆಯಾಗುವ ಪ್ರಾರ್ಥನೆ. ನಿಮ್ಮೊಳಗಿನ ಶಕ್ತಿ ನಿರ್ಮಲವಾಗಿ ಹರಿಯಲು ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ಮಂತ್ರಶಕ್ತಿಯು ಅತ್ಯಂತ ಬಲವಾಗಿರುತ್ತದೆ. ಪ್ರತಿದಿನ ಬೆಳಿಗ್ಗೆ ನೀಲಿ ಬಣ್ಣದ ದೀಪ ಹಚ್ಚಿ ಓಂ ಹಂ ಶಂ ಶನೈಶ್ಚರಾಯ ನಮಃ ಎಂದು ಪಠಿಸಿ ನಂತರ ಗುರುಬೀಜ ಮಂತ್ರವನ್ನು ಮನಸ್ಸಿನಲ್ಲಿ ನೆನಪಿಸುವುದು ಅದ್ಭುತ ಪರಿಣಾಮ ತರಬಹುದು. ನೀವು ಮಾಡಬೇಕಾದ ಒಂದು ಮಾತ್ರ ಕ್ರಮ, ನಿಮ್ಮ ಹೃದಯವನ್ನು ತೆರೆಯಿರಿ. ಹಳೆಯ ಅಳುವನ್ನು, ನೋವನ್ನು, ಅಸಮಾಧಾನವನ್ನು ಬಿಡಿ. ಕಣ್ಣೀರನ್ನು ದೈವಕ್ಕೆ ಅರ್ಪಿಸಿ. ತಿದ್ದಿಕೊಂಡ ಮನಸ್ಸು ಭಾಗ್ಯದ ಬಾಗಿಲು ತೆರೆಯುವ ಕೀಲಿ ಆಗುತ್ತದೆ. ದೈವ ನಿಮ್ಮ ಬಾಗಿಲಿನ ಹೊರಗೆ ಕಾಣುವುದಿಲ್ಲ, ಅದು ನಿಮ್ಮೊಳಗೆ ನಿಂತಿದೆ. ನೀವು ಒಳಗೆ ತೆರೆಯುತ್ತಿದ್ದಂತೆಯೇ ಹೊರಗಿನ ಎಲ್ಲ ಬಾಗಿಲುಗಳು ತೆರೆಯುತ್ತವೆ. ಇದು ಸಾಮಾನ್ಯ ಕಾಲವಲ್ಲ ಕುಂಬರೆ, ಇದು ಪೀಳಿಗೆ ತುಂಬಾ ಕಾಯುತ್ತಿದ್ದ ಬದಲಾವಣೆಯ ಕಾಲ. ಇಂಥ ಆತ್ಮಕುಂಭದ ಬದಲಾವಣೆ ಒಂದು ತಲೆಮಾರಿಗೆ ಒಮ್ಮೆಯೇ ಬರುತ್ತದೆ. ಈ ಸಮಯದಲ್ಲಿ ಹುಟ್ಟುವ ನಿರ್ಧಾರ, ಈ ಸಮಯದಲ್ಲಿ ಹೇಳುವ ಪ್ರಾರ್ಥನೆ, ಈ ಸಮಯದಲ್ಲಿ ಮಾಡಿದ ಕ್ಷಮೆ, ಇವುಗಳ ಶಕ್ತಿ ಮುಂದಿನ ಹಲವು ವರ್ಷಗಳ ಜೀವನ ಮಾರ್ಗವನ್ನು ತಿರುಗಿಸುತ್ತದೆ. ಜೀವನದ ಪ್ರತಿಯೊಂದು ಗುಂಗು ಈಗ ಶಾಂತಗೊಳ್ಳುತ್ತಿದೆ. ನಿಮ್ಮೊಳಗೆ ಸೂರ್ಯೋದಯ ಬರಲು ತಯಾರಾಗಿದೆ. ಹಿಂದಿನ ಎಲ್ಲ ಕಣ್ಮುಚ್ಚಿದ ನೋವು ನದಿಯಂತೆ ಹರಿದು ಆಶೀರ್ವಾದದ ಸಮುದ್ರಕ್ಕೆ ಸೇರುತ್ತಿದೆ. ಆ ಬಾಗಿಲು ತೆರೆದೊಡನೆ ಬೆಳಕು ಒಳಬರುತ್ತದೆ. ಹೊಸ ಜೀವ, ಹೊಸ ಪ್ರೇರಣೆ, ಹೊಸ ದಿಕ್ಕು. ಆ ಬೆಳಕಿನ ಮೊದಲ ಕಿರಣ ನಿಮ್ಮ ಮನಸ್ಸಿಗೆ ಸ್ಪರ್ಶಿಸಿದಾಗ ನೀವು ಅರಿಯುತ್ತೀರಿ, ಭಾಗ್ಯ ಎಂದರೆ ಹೊರಗಿನ ಅನೇಕ ಘಟನೆಗಳ ಸರಮಾಲೆಯಲ್ಲ, ಅದು ಒಳಗಿನ ಶಾಂತಿಯ ಪ್ರತಿಫಲ. ಮತ್ತು ನೀವು ಆ ಶಾಂತಿಯನ್ನು ಅರಿತ ಕ್ಷಣದಲ್ಲೇ ಆ ಬಾಗಿಲು ಸಂಪೂರ್ಣವಾಗಿ ತೆರೆಯುತ್ತದೆ. ಜೀವನದ ಹೊಸ ಹಂತ ಈಗ ನಿಮ್ಮ ಎದುರು ಇದೆ ಕುಂಬರೆ. ಆತ್ಮವಿಶ್ವಾಸದಿಂದ ನಿಲ್ಲಿ. ಹಳೆಯ ಬಾಗಿಲುಗಳ ಶೂನ್ಯತೆಯಿಂದ ಹೊರಬನ್ನಿ. ದೇವರು ನಿಮ್ಮ ಮೊರೆ ಕೇಳಿದ್ದಾನೆ. ಕಾಲ ಇದೀಗ ನಿಮ್ಮ ಪರ ತಿರುಗಿದೆ. ಗುರು ಆಶೀರ್ವಾದ ನೀಡಿ ಕಣ್ಮುಚ್ಚಿ ನಿಂತಿದ್ದಾನೆ. ಶನಿ ನಿಮ್ಮ ಹೆಜ್ಜೆ ತೂಕಮಾಪನ ಮಾಡುತ್ತಿದ್ದಾನೆ. ರಾಹುಕೇತು ನಿಮ್ಮ ಭಾವನೆಗಳನ್ನು ಶೋಧಿಸುತ್ತಿದ್ದಾರೆ. ಎಲ್ಲ ಗ್ರಹಗಳ ನಿಯಮಗಳು ಒಟ್ಟಿಗೆ ಒಂದು ಸೂಚನೆ ಹೇಳುತ್ತಿವೆ. ಈ ಒಂದು ವಿಷಯ ಸಾಕು. ಒಳಗಿನ ಬಾಗಿಲನ್ನು ತೆರೆಯಿರಿ. ದೃಢ ಮನಸ್ಸು ಇರಲಿ, ಮೃದು ಹೃದಯ ಇರಲಿ, ನಂಬಿಕೆಯ ಉಸಿರು ಇರಲಿ. ಉಳಿದುದನ್ನು ಸೃಷ್ಟಿಯೇ ನಿಮ್ಮ ಕಡೆ ತಿರುಗಿ ನಿರ್ಧರಿಸುತ್ತದೆ. ಎಲ್ಲವೂ ಸುಂದರವಾಗಿ ನಡೆಯಲಿ, ಬೆಳಕಿನಿಂದ ತುಂಬಿಕೊಳ್ಳಲಿ. ದೈವದ ಆಶೀರ್ವಾದ ಸದಾಕಾಲ ನಿಮ್ಮೊಡನೆ ಇರಲಿ. ಕುಂಭ ರಾಶಿಯವರೇ,
ನಿಮಗೆ ಇಂದು ಹೇಳಬೇಕಾದ ಒಂದು ಮಾತು, ನೀವು ಶಾಂತವಾಗಿರಿ. ಎಲ್ಲವೂ ಸಂಭವಿಸುತ್ತಿದೆ, ನೀವು ನೋಡದ ರೀತಿಯಲ್ಲಿ. ಆದರೆ ಸತ್ಯವಾದ ಕ್ಷಣದಲ್ಲಿ ಆ ಬಾಗಿಲು ಖಂಡಿತವಾಗಿ, ನಿಧಾನವಾಗಿ, ಸಂಪೂರ್ಣವಾಗಿ ತೆರೆಯುತ್ತದೆ. ಓಂ ಶಾಂತಿ. ಓಂ ಭಗವತ್ ಪ್ರೇರಣೆ. ದೈವ ನಿಮ್ಮೊಳಗೆ ಬೆಳಗಲಿ. ಒಳಗಿನ ಬಾಗಿಲು ತೆರೆಯುವ ಕ್ಷಣದಲ್ಲಿ ನಿಜವಾದ ಭಾಗ್ಯ ಆರಂಭವಾಗುತ್ತದೆ.